ನಮಸ್ತೆ ಸ್ನೇಹಿತರೆ, ನಾವಿವತ್ತಿದ್ದೇವೆ ಚಿಕ್ಕಬಿದ್ರಿ ಕಲ್ಲು ಮೆಟ್ರೋ ಸ್ಟೇಷನ್ ಅಪೋಸಿಟ್ ಸರ್ವಿಸ್ ರೋಡಲ್ಲಿ ಸ್ನೇಹಿತರೆ. ಇದು ನೆಲಮಂಗಲ ಹೋಗುವಂತಹ ಹೈವೇ ಸ್ನೇಹಿತರೆ. ಆ ಕಡೆಯಿಂದ ಸ್ನೇಹಿತರೆ, ಈ ಕಡೆಯಿಂದ ಬರೋದಾದರೆ ನಾವು ಯಶವಂತಪುರ ಪೀಣ್ಯದಿಂದ ಬಂದರೆ ನಾವು ಚಿಕ್ಕಬಿದ್ರಿ ಕಲ್ಲಿಗೆ ಬರ್ತೀವಿ ಸ್ನೇಹಿತರೆ. ಇದು ಚಿಕ್ಕಬಿದ್ರಿ ಕಲ್ಲು ಮೆಟ್ರೋ ಸ್ಟೇಷನ್ ಸ್ನೇಹಿತರೆ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಮನೆ ಯಾರ್ದಪ್ಪ ಅಂತಂದರೆ ಹಾಸ್ಯ ನಟ ದೊಡ್ಡಣ್ಣನವರು ವಾಸವಿರುವಂತಹ ಮನೆಯನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಚಿಕ್ಕಬಿದ್ರಿ ಕಲ್ ಮೆಟ್ರೋ ಸ್ಟೇಷನಿಂದ ನಾವೀಗ ಹೋಗಬೇಕು. ಮತ್ತೆ ತಡ ಬನ್ನಿ ಹೋಗೋಣ, ನೋಡ್ಕೊಂಬರೋಣ ನಮ್ಮ ಹಾಸ್ಯ ನಟ ದೊಡ್ಡಣ್ಣನವರ ಮನೆಗೆ ಸ್ನೇಹಿತರೆ. ಹೀಗೆ ಸ್ವಲ್ಪ ಮುಂದೆ ಬರಬೇಕು. ಆಟೋದವನು ಗುದ್ದೇ ಬಿಡ್ತಾನಪ್ಪ, ಇವಾಗ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ಸ್ವಲ್ಪ ಮುಂದೆ ಬಂದುಬಿಟ್ಟು ಲೆಫ್ಟ್ ತೊಗೋಬೇಕು. ಚಿಕ್ಕಬಿದ್ರಿ ಕಲ್ ಮೆಟ್ರೋ ಸ್ಟೇಷನ್ ಅಪೋಸಿಟ್ ರೋಡು ಸ್ನೇಹಿತರೆ, ಸರ್ವಿಸ್ ರೋಡಲ್ಲಿ. ಹೀಗೆ ಸ್ನೇಹಿತರೆ ಸ್ವಲ್ಪ ಮುಂದೆ ಬರ್ತಾ ಇದ್ದರೆ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ನೋಡಿ ಸ್ನೇಹಿತರೆ. ಇದು ಗೌರ್ಮೆಂಟ್ ಸ್ಕೂಲು, ಚಿಕ್ಕಬಿದ್ರಿ ಕಲ್ ಗೌರ್ಮೆಂಟ್ ಸ್ಕೂಲು ಸ್ನೇಹಿತರೆ. ಇಲ್ಲಿಂದ ಸೀದಾ ಒಂದೇ ರೋಡು ಸ್ನೇಹಿತರೆ. ಮತ್ತು ಎಲ್ಲಿ ಟರ್ನ್ ಆಗಬೇಕಂತ ನಾನು ಹೇಳ್ತೀನಿ ಸ್ನೇಹಿತರೆ ಮುಂದೆ. ಹಾಗೆ ಹೋಗ್ತಾ ಇರೋಣ ಸ್ನೇಹಿತರೆ. ಇವರು ದೊಡ್ಡಣ್ಣನವರ ಮೊದಲ ಹೆಸರು ಬಂದು ಕಡಲೆ ಮಾದಪ್ಪ ಅಂತಂದು ಹೇಳ್ಬಿಟ್ಟು, ಅವರ ತಾತ ಅವರಿಗೆ ಹೆಸರಿಟ್ಟಿರ್ತಾರೆ ಕಡಲೆ ಮಾದಪ್ಪ ಅಂತಂದು ಹೇಳ್ಬಿಟ್ಟು. ಹಾಗೆ ಅವರು ರಂಗಭೂಮಿ ನಟರಾಗಿ ಪ್ರಾರಂಭಿಸುತ್ತಾರೆ ಅವರ ಜೀವನವನ್ನು. ಹಾಗೆ ಚಲನಚಿತ್ರಕ್ಕೆ ಎಂಟ್ರಿ ಕೊಡ್ತಾರೆ. ಅವರು ನಟನೆ ಮಾಡಿರುವಂತಹ ಚಿತ್ರಗಳು 800ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಅದರಲ್ಲಿ ಹೇಳಬೇಕಂತಂದರೆ ಸಾಂಗ್ಲಿಯಾನ, ಅಂಜದ ಗಂಡು, CBI ಶಂಕರು, ಬೆಳ್ಳಿ ಮೋಡಗಳು ಮತ್ತು ಸೂರ್ಯವಂಶ ಈ ಥರದ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಅವರ ಒಂದು ಕಾಮಿಡಿ ಜಲಕನ ಇವಾಗ ನಾನು ಹಾಕ್ತಾ ಇದ್ದೀನಿ, ನೋಡ್ಕೊಂಬನ್ನಿ ಹೇಗಿರುತ್ತೆ ಅಂತಂದ್ಬಿಟ್ಟು ನೋಡಿ ಸ್ನೇಹಿತರೆ. ಮಾವ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದ್ದೀನ? ಗೆಣಸ್ ತುರಿತಾ ಇದ್ದೀನಿ. ವತಾರಿಂದ ಯಾಪುಲ್ ಇಲ್ವಲ್ಲಪ್ಪ ಅಂತ ನಾನೇ ನೊಣ ಮಾಡ್ಕೊಂಡ್ ಕುಂತಿದ್ದೀನಿ. ಮಾವ ಏನ್ ಮಾಡ್ತಾ ಇದ್ಯಾ ಅಂತ ಕೇಳಕ್ ಬಂದವನೆ. ನಮಸ್ಕಾರ ದೇವ್ರು. ಯಾವೂರು? ನಗುನಲ್ಲಿ ಹೇಳಿ. ಸಾರ್ಥಕ ಆಯ್ತು. ನಿಮ್ಮಂತವ್ರ ದಿನಕ್ 4 ಗಿರಾಕಿ ನಮ್ ಹೋಟ್ಲಿಗ್ ಬಂದ್ಬಿಟ್ರೆ ಸಾಕು. ಯಾಕೆ ಯಾಕೆ ಅಂತ ಕೇಳ್ತಾ ಇದೀರಲ್ಲ. 10 ಜನ ತಿನ್ನೋದ್ನ ಒಬ್ರೇ ತಿಂತಾ ಇದ್ರಲ್ಲ, ಉದ್ಧಾರ ಆದಂಗೆ. ಯಾಕೆ ಪುಟ್ರಂಗಣ್ಣ ಒಳ್ಳೆ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಬಟ್ಟೆ ಹಾಕೊಂಡು ಕುಂತಿದ್ಯಲ್ಲ, ಯಾಕೆ ವ್ಯಾಪಾರ ನಡೀತಿಲ್ವಾ? ಏನು ಅಂತ ಹೇಳಲ್ಲ ಪಿಣ್ಕಿ, ಯಾವನ ನೆಡ್ತಿ ಮಗನ್ ಕಣ್ಬಿತ್ತು ಏನು. ವತಾರಿಂದ ಇಲ್ಲಿ ತಂಡ ಕಿತ್ತು ಬೇರೆ ಕಡೆ ಇಟ್ಟಿಲ್ಲಪ್ಪ. ಗಣಪತಿ ಕುಂತಂಗ್ ಇಲ್ಲೇ ಕುಂತೀವ್ನಿ. ಹಾಗೆ ಸ್ನೇಹಿತರೆ, ಸ್ವಲ್ಪ ಮುಂದೆ ಬಂದು ಇಲ್ಲಿ ನೋಡಿ ಲೆಫ್ಟ್ ತಗೋಬೇಕು. ಇದು 13ನೇ ಅಡ್ಡ ರಸ್ತೆ. ಈ ವೈಟ್ ಬಿಲ್ಡಿಂಗಿಂದ ಸ್ವಲ್ಪ ಮುಂದೆ ನೋಡಿ 13ನೇ ಅಡ್ಡ ರಸ್ತೆ. ಇಲ್ಲಿಂದ ಸ್ವಲ್ಪ ಸೀದಾ ಮುಂದೆ ಹೋಗಬೇಕು ಸ್ನೇಹಿತರೆ. ಅದ್ಯಾವ್ದಣ್ಣ ಅದು ಯುವ ದೋಪು? ಎಲ್ಲವನ್ನ ಅದನ್ನೇ ಕೇಳ್ತವನೆ. ನೀನ್ ನೋಡಿದ್ರೆ ಇನ್ನೂ ರೆಡಿನೇ ಮಾಡಿಲ್ಲ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು. ಇದನ್ನ ಯಾಕಣ್ಣ ತೆಗಿತಾ ಇದ್ಯಾ? ನಿನ್ನೆ ಮೊನ್ನೆ ಅಳ್ಸಲು ಯಾವ ಬೇಕು ನನ್ ಮಗನು ಇಲ್ಲ ಅಂದಿದ್ದು. ನೋಡ್ತಾ ಇರು, ನನ್ ಕೈ ಚಳಕನ ನೋಡು. ಅಯ್ಯಯ್ಯೋ ಅಲ್ಲಣ್ಣ, ಅಯ್ಯೋ ಗಬ್ಬು ವಾಸನೆ. ಲೇ, ಬಾಯಿ ಮುಚ್ಕೊಂಡು ನಿಂತ್ಕೊಡು. ಬೇಕು ನನ್ನ ಮಗನೇ, ಇವತ್ತಿನ ಸ್ಪೆಷಲ್ ಅಂದ್ರೆ ಇದೆ ಕಣ್ಲ, ಯುವ ದೋಪು. ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವರು ತಿದ್ದಿದ್ರೆ ತಿಂದು ಬೇಜಾರಾಕಿಲ್ವಲ್ಲ. ಅದಕ್ಕೆ 4 ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಇಡ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಕೊಟ್ರೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ಇದನ್ನ ನಾಯಿನೂ ತಿನ್ನಲ್ಲ. ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುದಿಯ ಎಣ್ಣೆ ಹಾಕ್ಬಿಡ್ತೀನಿ. ತಾಡಾಗ. ಓ, ಯಾರು ದೊಡ್ಡ ಮನುಷ್ಯರು ಹೋಯ್ತಾ ಅವ್ರೆ. ಬುದ್ಧಿ ಟೇಮ್ ಇಟ್ಟಾಯ್ತು. ಸ್ನೇಹಿತರೆ ನೋಡ್ತಾ ಇದ್ದೀರಾ, ನಾನು ಇವಾಗ ಝೂಮ್ ಮಾಡ್ತಾ ಇದ್ದೀನಿ. ವಿನಾಯಕ ಟೆಂಪಲ್ಲು. ಇಲ್ಲಿಂದ ನಾವು ಇವು ಆರ್ಚ್ ಇದೆಯಲ್ಲ, ಆರ್ಚಿಂದ ಒಳಗಡೆ ಹೋಗಬೇಕು ಸ್ನೇಹಿತರೆ. ಸೀದಾ ಹೋಗೋಣ, ಒಂದೇ ರೋಡು. ಡೆಡ್ ಎಂಡ್ ಅವರ ಮನೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇವರು ಹಾಸನದ ಅರಸೀಕೆರೆಯವರು. ಬಹುಮುಖ್ಯವಾಗಿ ಇವರು ಹೇಳಬೇಕಂತಂದರೆ ಬಹುತೇಕ ದಿಗ್ಗಜರ ನಟರೊಂದಿಗೆ ಅಭಿನಯಿಸಿದ್ದಾರೆ. ಜೊತೆಗೆ 2 ತಮಿಳು ಮತ್ತು 1 ತೆಲುಗು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಯಾರೇ ಆಗಲಿ ಸಂಡೇ ಟೈಮಲ್ಲಿ ಅವ್ರ ಮನೆ ಕಡೆ ಹೋಗಿ ನಾನು ವಿಡಿಯೋನ ನೋಡ್ಕೊಂಡು ಹೋಗೋರು ದಯವಿಟ್ಟು. ಯಾಕಂದರೆ ಬೇರೆ ದಿನಗಳಲ್ಲಿ ಅವರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ, ತೊಂದರೆ ಕೊಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ದೊಡ್ಡಣ್ಣನವರು ತುಂಬ ಒಂದು ಮೃದು ಸ್ವಭಾವದವರು ಅಂತಂದೇ ಹೇಳ್ಬೋದು ಸ್ನೇಹಿತರೆ. ತುಂಬ ಅಚ್ಚುಕಟ್ಟಾಗಿ ನಟನೆ ಮಾಡುವಂಥವರು, ತುಂಬ ಮನಸ್ಸನ್ನು ಗೆದ್ದವರು, ಒಂದು ಹಾಸ್ಯ ನಟದಲ್ಲಿ. ಮತ್ತು ಇವರು
ನೋಡಿ ಅವರ ಕಾರ್ ನಿಂತಿದೆ ಸ್ನೇಹಿತರೆ. ಇದು ಅವರ ಮನೆ ಸ್ನೇಹಿತರೆ. ಅವರ ಡ್ರೈವರ್ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾರೇನೋ, ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ. ಬಟ್ ವಿಡಿಯೋ ಮಾಡಬಾರ್ದಾಗಿತ್ತು. ನನಗೂ ಹಾಗೆ ಸಿಕ್ಕರು, ಒಂದು ಸೆಲ್ಫಿನೂ ಕೊಟ್ಟರು. ತುಂಬ ಅದ್ಭುತವಾಗಿ ಮಾತಾಡಿದರು, ತುಂಬ ಚೆನ್ನಾಗಿ ಮಾತಾಡಿದರು. ಹಾಗಾಗಿ ನೋಡಿ ಎಷ್ಟು ಒಂದು ಒಳ್ಳೆ ಮನಸ್ಸಿಂದ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ನೀವೆಲ್ಲರೂ ಸಂಡೇ ಹೋಗಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ. ಇದು ಅವರ ಮನೆ ಆಗಿತ್ತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಅವರ ಮನೆ ಸ್ನೇಹಿತರೆ. ಇದು ಚಿಕ್ಕಬಿದ್ರಿ ಕಲ್ಲಿಂದ ನೀವು ಸೀದಾ ಬರಬೇಕು. ನನ್ನ ಲೊಕೇಶನ್ನು ಬೇಕಾದರೆ DM ಮಾಡಿ, ನಾನು ಮೆಸೇಜ್ ಮಾಡ್ತೇನೆ ಸ್ನೇಹಿತರೆ ನಿಮಗೆ. ಸ್ನೇಹಿತರೆ, ಇದು ಹಾಸ್ಯನಟ ನಮ್ಮ ದೊಡ್ಡಣ್ಣನವರ ಮನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ನಮಸ್ತೆ.